ನಮಸ್ಕಾರ. ಇವತ್ತಿನ ದಿವಸ ಸಕ್ರೆ ಕಾಯಿಲೆ ಇದ್ದವ್ರಿಗೆ ಸಕ್ರೆ ಶ್ರೇಷ್ಠನೋ ಏನು ಬೆಲ್ಲ ಶ್ರೇಷ್ಠನೋ ಸಾಮಾನ್ಯವಾಗಿ ಎಲ್ಲ ರೋಗಿಗಳು ತಿಳ್ಕೊಬೇಕಾದಂಥ ವಿಷಯ ಅದು. ಸಾಕಷ್ಟು ಜನ ನಮ್ಗೆ ಏನು ಹೇಳ್ತಾರೆ ಅಂತಂದ್ರೆ, ವೈದ್ಯರಿಗೆ ಏನು ಹೇಳ್ತಾರೆ ಅಂತಂದ್ರೆ, ಸರ್ ನಾನು ಸಕ್ರೆ ಚಹಾ ಬಿಟ್ಟೇನೆ ರೀ, ಬೆಲ್ಲದ ಚಹಾ ಕುಡಿದೇನೆ ರೀ, ಆದರೂ ಶುಗರ್ ಕಂಟ್ರೋಲ್ ಬರುವಲ್ತ್ರಿ ಅಂತ ಹೇಳ್ತಾರೆ. ಯಾವುದು ಶ್ರೇಷ್ಠ ಅದು ಕೊನೆಗೆ ನೋಡೋಣ. ಆದರೆ ಸಕ್ರೆ ಏನು ಮಾಡ್ತೈತಿ ಅನ್ನೋದು ಮೊದಲು ತಿಳ್ಕೊನು. 1 ಗ್ರಾಮ್ ಸಕ್ರೆ ನಾವು ಉಪಯೋಗ ಮಾಡಿದ್ದೀವಿ ಅಂತಂದ್ರೆ ಸಾಮಾನ್ಯವಾಗಿ 3 ರಿಂದ 5 mg/dl ಶುಗರನ್ನು ಜಾಸ್ತಿ ಮಾಡುತ್ತೆ. ನಾವು 1 ಚಮಚೆ ಹಾಕ್ಕೊಂಡಿವಿ ಅಂತಂತಂದ್ರೆ ಕನಿಷ್ಠ ಪ್ರಮಾಣ ಒಂದು 25 mg/dl ಶುಗರ್ ಜಾಸ್ತಿ ಆಗತ್ತೆ. 2 ಚಮಚೆ ಸಕ್ಕರೆ ಹಾಕ್ಕೊಂಡಿವಿ 1 ಕಪ್ ಚಾಕ್ ಅಂತಂತಂದ್ರೆ 50 mg/dl ಶುಗರ್ ಜಾಸ್ತಿ ಆಗತ್ತೆ. ಯಾವನ ಶುಗರ್ 150 ಇತ್ತು ಅವನ ಶುಗರ್ ಸಡನ್ನಾಗಿ 200 ಆಗತ್ತೆ 1 ಕಪ್ ಚಹಾ ಕುಡಿದ್ರಿಂದ. ಕರೆಕ್ಟಾಗಿ ಹೇಳೋಕೆ ಬರಂಗಿಲ್ಲ ಇಷ್ಟ ಜಾಸ್ತಿ ಆಗತ್ತೆ ಅಂತ ಹೇಳಿ. ಯಾಕಂದ್ರೆ ಸಾಕಷ್ಟು ಫ್ಯಾಕ್ಟರ್ಸ್ ಇದ್ರ ಮ್ಯಾಗ ಕೆಲಸ ಮಾಡ್ತಾವೆ. ಆ ಮನುಷ್ಯನ ಹೈಟ್ ಎಷ್ಟೈತಿ, ಅವನ ದೇಹದಾಗ ಬ್ಲಡ್ ವಾಲ್ಯೂಮ್ ಎಷ್ಟೈತಿ, ಅಂದ್ರೆ ರಕ್ತದ ಪ್ರಮಾಣ ಎಷ್ಟೈತಿ, ಆಮೇಲೆ ಇನ್ಸುಲಿನ್ ಯಾವ ಪ್ರಮಾಣದಾಗ ಸೆಕ್ರೆಟ್ ಆಗತ್ತೈತಿ ಮತ್ತು ಯಾವ ಪ್ರಮಾಣದಾಗ ಅವ ಇನ್ಸೆನ್ಸಿಟಿವ್ ಅದಾನ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬೆಳೆದೈತಿ, ಇವೆಲ್ಲ ಫ್ಯಾಕ್ಟರ್ಸ್ ಕರೆಕ್ಟಾಗಿ ಇದನ್ನು ಮಾಡ್ದವು. ಒಂದು ಅಪ್ರಾಕ್ಸಿಮೇಟ್ ಒಂದು ಸರಿ ಸಾಮಾನ್ಯವಾಗಿ ಹೇಳೋದಾದ್ರೆ ಒಂದು 2 ರಿಂದ 3 ಚಮಚೆ ಏನರ ಸಕ್ಕರೆ ಹಾಕ್ಕೊಂಡು ಚಹಾ ಕುಡಿದ್ರೆ ಸುಮಾರು 60 mg/dl ಹಿಡ್ಕೊಂಡು ಅಂದ್ರೆ 50 ರಿಂದ ಹಿಡ್ಕೊಂಡು 75 mg/dl ಶುಗರ್ ಜಾಸ್ತಿ ಆಗತ್ತೆ. ಲೆಕ್ಕ ಹಾಕ್ರಿ. ದಿನಕ್ಕೆ 2 ಹೊತ್ತು ಕುಡಿತೇವೆ. ದಿನಕ್ಕೆ 2 ಹೊತ್ತು ಕುಡಿದ್ರೆ ಒಂದು ತಿಂಗಳಿಗೆ ಎಷ್ಟು ಚಮಚ ಆಗುತ್ತೆ? 2 ಚಮಚ ಹಿಡ್ಕೊರಿ. ಒಂದು ಕಪ್ಪಿಗೆ 2 ಚಮಚ ಹಿಡ್ಕೊಂಡ್ರು ಒಂದು ದಿವ್ಸಕ್ಕೆ 4 ಚಮಚ ಸಕ್ಕರೆ ತಿಂತೇವೆ. ಒಂದು ದಿವ್ಸಕ್ಕೆ 4 ಚಮಚ ಆತ ಅಂದ್ರೆ 10 ದಿವ್ಸಕ್ಕೆ 40 ಚಮಚೆ. ಒಂದು ತಿಂಗಳಿಗೆ 120 ಚಮಚ ಸಕ್ಕರೆ ಬರೀ ಚಾದ ರೂಪದಾಗ ಹೋಗುತ್ತೆ ಅಥವಾ ಕಾಫಿ ರೂಪದಾಗ ಹೋಗುತ್ತೆ. ಇನ್ನು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ, ಹಂಗೆ ಬೆಲ್ಲ ತಿಂದ್ರೆ ನಡೆಯೈತನ್ರಿ? ಬೆಲ್ಚದ ವಿಷಯದಾಗ ಅಂದ್ರೆ ಸಿಹಿ ವಿಷಯದಾಗ, ಕಾರ್ಬೋಹೈಡ್ರೇಟ್ ವಿಷಯದಾಗ ಭಾಳ ಏನು ಡಿಫ್ರೆನ್ಸ್ ಇಲ್ಲ. 1 ರೂಪಾಯಿದಷ್ಟು ಜಾಸ್ತಿ ಮಾಡ್ತೈತಿ ಅಂತಂತಂದ್ರೆ ಬೆಲ್ಲ 95 ಪೈಸಾದಷ್ಟು ಜಾಸ್ತಿ ಮಾಡುತ್ತೆ. ಬರೀ 5 ಪೈಸಾ ಸಂಬಂಧ ನಾವು ಭಾಳ ಡಿಫ್ರೆನ್ಸ್ ಆಗತ್ತೆ ಅಂತ ಅಂದ್ಕೊಳ್ಳೋದು ಮೂರ್ಖತನ ಆಗತ್ತೆ. ಶುಗರ್ನು ಸಕ್ರೆ ವಿಷಯದಾಗ ನೋಡೋದಾದ್ರೆ, ನ್ಯೂಟ್ರಿಷನ್ ವಿಷಯದಾಗ ನೋಡೋದಾದ್ರೆ ಬೆಲ್ಲದಾಗ ಸ್ವಲ್ಪ ಐರನ್ ಇರುತ್ತೆ, ಮ್ಯಾಗ್ನೀಸಿಯಮ್ ಇರುತ್ತೆ, ಓಕೆ. ಬಟ್ ಶುಗರ್ ಪೇಷಂಟಿಗೆ ಸಕ್ರೆ ಬೆಲ್ಲ ಎರಡೂ ಸಮಾನ, ಏನೂ ಫರಕಿಲ್ಲ. ಸಕ್ರೆ ನಮ್ಮ ದೇಹದಾಗ ಎಷ್ಟು ಕಾರ್ಬೋಹೈಡ್ರೇಟ್, ಎಷ್ಟು ಗ್ಲುಕೋಸನ್ನು ಜಾಸ್ತಿ ಮಾಡುತ್ತೋ ಬೆಲ್ಲನೂ ಅಷ್ಟು ಜಾಸ್ತಿ ಮಾಡುತ್ತೆ. ಆಲ್ಮೋಸ್ಟ್ ಸೇಮ್. ಇನ್ನು ನೆಕ್ಸ್ಟ್ ಕೇಳುವಂಥ ಪ್ರಶ್ನೆ, ಎಷ್ಟೊತ್ತು ಆಗತ್ತೆ ರೀ ಜಾಸ್ತಿ ಮಾಡೋಕೆ ಅಂತಂದ್ರೆ, ಬಾಯಿ ಒಳಗೆ ಸಡನ್ನಾಗಿ ಅಬ್ಸಾರ್ಪ್ಷನ್ ಆತಂದ್ರೆ ಹೀರ್ಕೊಂತಂತಂದ್ರೆ 0 ನಿಮಿಷದಿಂದ ಹಿಡ್ಕೊಂಡು 5 ನಿಮಿಷದಾಗ ಶುಗರ್ ಜಾಸ್ತಿ ಆಗತ್ತೆ. ಸ್ವಲ್ಪ ನುಂಗಿದೀವಿ ಅಂತಂದ್ರೆ ಹೊಟ್ಟೆ ಒಳಗೆ ಹೋಗಿ ಜಠರ ಭಾಗದಾಗ ಪಚನ ಆತಂತಂದ್ರೆ 5 ನಿಮಿಷದಿಂದ 30 ನಿಮಿಷದೊಳಗೆ ಪೀಕಿಗೆ ಹೋಗಿಬಿಡತ್ತೆ. ಅಷ್ಟು ಸಡನ್ನಾಗಿ ನಮಗೆ ಶುಗರ್ ರಿಲೀಸ್ ಆಗತ್ತೆ. ಇನ್ನು ಮತ್ತೊಂದು ಏನು ಕ್ವಶನ್ ಕೇಳ್ತಾರೆ, ನಾವು ಹೋಳಿಗೆ ತಿಂತೇವೆ, ಶೇಂಗಾ ಹೋಳಿಗೆ ತಿಂತೇವೆ, ಆಮೇಲೆ ಹೂರ್ಣದ ಹೋಳಿಗೆ ತಿಂತೇವೆ. ಸೊ ಅದು ಮತ್ತು ಸಕ್ಕರೆ ತಿನ್ನೋದಕ್ಕೂ ಅಥವಾ ಬೆಲ್ಲ ತಿನ್ನೋದಕ್ಕೂ ಎಲ್ಲ ಸಮಾನ ರೀ? ಅಥವಾ ಸಕ್ಕರೆಗೆ ಮಾದಲಿ ಬ್ಯಾಡ್ರಿ, ಬೆಲ್ಲದ ಮಾದಲಿ ನಡೀತೈತೇನು ರೀ? ನೇರವಾಗಿ ಸಕ್ಕರೆ ತಿನ್ನೋದಕ್ಕಿಂತ, ನೇರವಾಗಿ ಬೆಲ್ಲ ತಿನ್ನೋದಕ್ಕಿಂತ, ನೇರವಾಗಿ ಅಂದ್ರೆ ಚಾದ ರೂಪದಾಗ, ಕಾಫಿ ರೂಪದಾಗ, ಹಾಲಿನ ರೂಪದಾಗ ಮಿಕ್ಸ್ ಮಾಡಿ ತಿನ್ನೋದಕ್ಕಿಂತ ಊಟದಾಗ ತಿಂದ್ರೆ ಸ್ವಲ್ಪ ಪ್ರಮಾಣ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಟ್ರು. ಅದಂಗಪ್ಪ ಅಂತಂದ್ರೆ, ಅತ್ಯಂತ ಶುಗರು ಸಡನ್ನಾಗಿ ಜಾಸ್ತಿ ಆಗೋದಂದ್ರೆ ಖಾಲಿ ಹೊಟ್ಟೆಲಿ ತಿಂದಾಗ. ಆಮೇಲೆ ಅದು ಫಾಸ್ಟರ್ ಅಬ್ಸಾರ್ಪ್ಷನ್ ಇರುತ್ತೆ. ಲಿಕ್ವಿಡ್ ರೂಪದಾಗ ಅಂದ್ರೆ ದ್ರವ ರೂಪದಾಗ, ಹಾಲಿನ ರೂಪದಾಗ, ಚಹಾ ರೂಪದಾಗ, ಕಾಫಿ ರೂಪದಾಗ ತೊಗೊಂಡ್ರೆ ವೆರಿ ಫಾಸ್ಟೆಸ್ಟ್, ಅತ್ಯಂತ ಶೀಘ್ರಗತಿಯಲ್ಲಿ ಇದು ದೇಹದಾಗ ಹೀರ್ಕೊಂಡ್ಬಿಡುತ್ತೆ. ಅದ ಫೈಬರ್ ಕಂಟೆಂಟ್ ಜೊತೆ ಅಂದ್ರೆ ನಾರು ಪದಾರ್ಥದ ಜೊತೆ ತಪ್ಪಲು ಪಲ್ಯ, ಚವಳಿಕಾಯಿ, ಆಮೇಲೆ ಸೌತೆಕಾಯಿ ಇಂಥದನ್ನು ಜೊತೆ ತೊಗೊಂಡ್ರೆ ಸ್ವಲ್ಪ ಅಬ್ಸಾರ್ಪ್ಷನ್ನು ಅಂದರೆ ಹೀರ್ಕೊಳ್ಳೋ ಪದ್ಧತಿ, ಹೀರ್ಕೊಳ್ಳೋ ಪ್ರಮಾಣ ಸ್ಲೋ ಆಗತ್ತೆ. ಸೊ ಸ್ಲೋ ಆಗತ್ತೆ,
ಸೈಮಲ್ಟೇನಿಯಸ್ಲಿ ನಮ್ಮ ದೇಹ ಅದನ್ನು ಉಪಯೋಗ ಮಾಡೋದ್ರಿಂದ ಸಡನ್ನಾಗಿ ಶುಗರ್ ಸೂಟಪ್ ಆಗಂಗಿಲ್ಲ. ಡಯಾಬಿಟಿಸ್ ಪೇಷಂಟಿಗೆ ಇದರಿಂದ ಭಾಳೊತ್ತ ಮಟ್ಟ ಶುಗರು ಹೈ ಲೆವೆಲ್ನಾಗ ಉಳ್ಕೊಳ್ತೈತಿ. ಆದ್ದರಿಂದ ಸಕ್ರೆ ಬೆಲ್ಲ ಎರಡೂ ಸರಿ ಸಮಾನನ, ಯಾವುದೂ ಸೇಫ್ ಅಲ್ಲ. ಇನ್ನು ಸಕ್ರೆ ಮತ್ತು ಬೆಲ್ಲದಲ್ಲಿ ಯಾವುದು ಬೇಗ ರಕ್ತದಲ್ಲಿ ಸೇರ್ತತಿ ಅಂತ ಕೇಳಿದ್ರಾರ ಸಕ್ರೆ ಫಾಸ್ಟೆಸ್ಟ್ ಅಂತ ಹೇಳಿದ್ರಾರ ಬೆಲ್ಲ ಫಾಸ್ಟರ್ ಅಂತ ಹೇಳ್ಬೋದು. ಅಂದ್ರೆ ಸ್ವಲ್ಪ ಪ್ರಮಾಣ ವ್ಯತ್ಯಾಸ ಐತಿ ಹೊರತು ಭಾಳ ದೊಡ್ಡದೇನು ವ್ಯತ್ಯಾಸ ಇಲ್ಲ. ಇನ್ನು ಸಾಮಾನ್ಯ ಇನ್ನೊಂದು ಕ್ವಶನ್ ಏನಂದ್ರೆ ಅನ್ನ ಮತ್ತು ಸಕ್ರೆ ಎರಡೂ ಒಂದನ್ರಿ ಅಂತ ಕೆಲವು ಜನ ಕೇಳ್ತಾರೆ. ಯಾಕಂದ್ರೆ ಅನ್ನ ತಿಂದಾಗೂ ಜಾಸ್ತಿ ಶುಗರ್ ಜಾಸ್ತಿ ಆಗತ್ತೆ. ಸಕ್ರೆ ಶೀಘ್ರ ವ್ಯವಾಯಿ ಅಂದ್ರೆ ಸಡನ್ನಾಗಿ ರಿಲೀಸ್ ಆಗಿಬಿಡತ್ತೆ. ಅನ್ನ ಲಘು ಭೂತಗ್ರಾಹಿ, ಸ್ವಲ್ಪ ಹಗುರ್ಕ ಪಚನ ಕ್ರಿಯೆ ಆಗತ್ತೆ, ಹಗುರ್ಕ ಸಕ್ರೆ ಅಂಶ ಜಾಸ್ತಿ ಆಗತ್ತೆ. ಸಕ್ರೆ ಅಂಶ ಅಂದ್ರೆ ಸಕ್ರೆ ತಿಂದಾಗ ಕಾರ್ಬೋಹೈಡ್ರೇಟ್ ಅಂಶ ದೇಹದಾಗ ಸಡನ್ನಾಗಿ ಜಾಸ್ತಿ ಆಗುತ್ತೆ, ಅನ್ನದಾಗೂ ಜಾಸ್ತಿ ಆಗುತ್ತೆ, ಬಟ್ ನಿಧಾನವಾಗಿ ಜಾಸ್ತಿ ಆಗುತ್ತೆ. ಕಂಪೇರ್ ಮಾಡಿದ್ರೆ ಎರಡನ್ನೂ ಹೋಲಿಕೆ ಮಾಡಿ ನೋಡಿದ್ರೆ ಸಕ್ರೆಗಿಂತ ಅನ್ನ ಚಲೋ. ಸೊ ನಾನು ಇನ್ನೊಂದು ಸರಿ ಹೇಳ್ತೀನಿ, ಸಕ್ರೆಗೂ ಬೆಲ್ಲಕ್ಕೂ ಏನೂ ಫರಕಿಲ್ಲ, ಏನೂ ವ್ಯತ್ಯಾಸ ಇಲ್ಲ. ಸಕ್ರೆ ಮತ್ತು ಬೆಲ್ಲ ಶುಗರ್ ಪೇಷಂಟ್ ಇನ್ ಕನ್ಸರ್ನ್ ಟು ಶುಗರ್ ಹೇಳಿದಾಗ ಏನೂ ವ್ಯತ್ಯಾಸ ಇಲ್ಲ. ಇದೂ ಜಾಸ್ತಿ ಮಾಡುತ್ತಾ, ಅದೂ ಜಾಸ್ತಿ ಮಾಡುತ್ತಾ. ಗ್ಲೈಸೆಮಿಕ್ ಇಂಡೆಕ್ಸ್ ಎರಡರದ್ದು ಸೇಮ್ ಅದಾವೆ. ಪ್ರಮೇಹವನ್ನು ಸಡನ್ನಾಗಿ ಜಾಸ್ತಿ ಮಾಡುತ್ತೆ. ಪ್ರಮೇಹಕ್ಕೂ ಮಧುಮೇಹಕ್ಕೂ ಸ್ವಲ್ಪ ಅಂತರ ಐತಿ. ನಿಮಗೇನಾದ್ರು ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಕಾಮೆಂಟ್ ಬಾಕ್ಸ್ನಾಗ ಬರೀರಿ, ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ. ಸೊ ಇನ್ನೊಂದು ಸರಿ ಹೇಳಿದಾರೆ ಸಕ್ರೆ ಬೆಲ್ಲ ಸಕ್ರೆ ರೋಗ ಇದ್ದವ್ರಿಗೆ, ಡಯಾಬಿಟಿಸ್ ಪೇಷಂಟಿಗೆ ಸೇಫ್ ಅಲ್ಲ. ನನಗೆ ಈ ವಿಡಿಯೋ ಮಾಡೋಕೆ ಭಾಳ ಇಷ್ಟ ಆಯಿತು. ನಿಮಗೂ ಈ ವಿಡಿಯೋ ನೋಡೋಕ್ಕೇನು ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಾಗ ಬರುತ್ತೆ ತಿಳಿಸ್ರಿ. ಧನ್ಯವಾದಗಳು.